ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಮತ್ತೆ ಕರ್ನಾಟಕ ರಾಜ್ಯ ನೋಡಕತ್ತೈತಿ. ಬೆಳಗಾವಿ DCC ಬ್ಯಾಂಕ್ದ ಭಾಳ ಮಹತ್ವವಾದ ಒಂದು ಸುದ್ದಿ ತೊಗೊಂಡು ಬಂದೇನಿ. ಆ ಸುದ್ದಿ ನೋಡೋಕ್ಕಿಂತ ಮುಂಚಿತ ತಾವು ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡಬೇಕು, ಅನಿಸಿಕೆಗಳನ್ನ ಹಾಕಬೇಕು. ಎಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗುವುದಿಲ್ಲ ಅಲ್ಲಿವರೆಗೆ ನಿಮಗೆ ನೋಟಿಫಿಕೇಶನ್ ಬರುವುದಿಲ್ಲ, ನೇರವಾಗಿ ಸುದ್ದಿ ನಿಮಗೆ ನೋಡೋಕ್ಕಾಗೋದಿಲ್ಲ. ಭಾಳ ಅಂಡರ್ಗ್ರೌಂಡ್ ಗುಪ್ತ ಮಾಹಿತಿ ತೊಗೊಂಡು ಬಂದಿರ್ತೀನಿ. ಖಡಕ್ ಜವಾರಿ ಕಾಕನ ಮೇಲೆ ಪ್ರೀತಿ ಐತಿರಲ್ಲ. ಹಂಗಾದ್ರೆ ನೋಡ್ರಿ, ಈಗ ಖಾನಾಪುರದಾಗ ಚನ್ನರಾಜ ಹಟ್ಟಿಹೊಳಿ ಗೆಲುವಿನ ನನಗೆ ಅದು ಹೆಂಗಂತಿ ಕಾಕ ಅಂತಿರಬೇಕು. ಅಲ್ಲಿ ಇರುವನೇ ಎಲ್ಲ ವೋಟರ್ಸ್ಗಳನ್ನು ಕರೆಸಿ ಮೀಟಿಂಗ್ ಮಾಡಿ ವಾಗ್ದಾನ ತೊಗೊಂಡು ಬಿಟ್ಟಾರ. ಅಂದಮೇಲೆ ಇನ್ನು ಬಿಟ್ಟಲ್ಲ ಹಲಗೇಕರ ಚನ್ನರಾಜ ಹಟ್ಟಿಹೊಳಿ ಅಕ್ಕ ಲಕ್ಷ್ಮೀ, ಅಕ್ಕ ಡಾಕ್ಟರ್ ಅಂಜಲಿ ಎಲ್ಲರೂ ಮಿಲಾಪಿ ಕುಸ್ತಿ ಮಾಡಿ ಕೂಡಿಬಿಟ್ಟಾರ. ಅಲ್ಲಿ ಒಬ್ಬಂಟಿಗಾಗ್ಯಾನೀಗ ಅರವಿಂದ ಪಾಟೀಲ್ಗೆ ದಿಕ್ಕು ತೋಚುವಾತ್. ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವನ ಕೈ ಹಿಡಿದಿದ್ರು. ಈಗ ಎಲ್ಲಿ ಆ ಹಡಗ ಮುಳುಗತೈತಿ ಇನ್ನು ನನ್ನದಂತ ಹೇಳಿ ಚಡ್ಪಡ್ಸಾಕತ್ತಾನ ಅರವಿಂದ ಪಾಟೀಲ್, ಮಾಜಿ ಶಾಸಕ. ಆದ್ರೆ ಚನ್ನರಾಜ ಹಟ್ಟಿಹೊಳಿ ಮಾತ್ರ ಗ್ರೌಂಡ್ ನೆಟ್ವರ್ಕ್ ಮಾಡ್ಯಾನ. ಅಲ್ಲಿರುವಂಥ PKPS ಸೊಸೈಟಿ ಸದಸ್ಯರ ಜೊತೆ ನೇರ ಸಂಬಂಧ. ಕೋಟಿ ರೂಪಾಯಿ ಖರ್ಚು ಮಾಡಿ ರೈತ ಭವನಗಳನ್ನು ಕಟ್ಟಿ ನೀರಾವರಿ ಇಲಾಖೆಯಿಂದ ಈಗಾಗಲೇ ಅದನ್ನು ಬಿಡುಗಡೆ ಮಾಡುವಂಥದ್ದು. ಬಹಳ ಚುನಾವಣೆಯ ಸಮಯದಲ್ಲಿ ಇಂಥ ಒಂದು ಆದೇಶಗಳನ್ನು ತರುವುದು ಚುನಾವಣೆ ಗೆಲುವಲ್ರಿ. ಯಾಕಂದ್ರೆ ಜಲಸಂಪನ್ಮೂಲ ಮಂತ್ರಿ ಯಾರದಾರ, ನೀರಾವರಿ ಇಲಾಖೆ ಯಾರು ಹೊತ್ತಾರ. ನೇರವಾಗಿ ಖಾನಾಪುರಕನ ಇಂತಿಷ್ಟು ರೈತ ಭವನಗಳು ಪ್ರಾರಂಭ ಆಗತಾವ ಅಂದ್ರೆ ಇನ್ನು ಚನ್ನರಾಜ ಹಟ್ಟಿಹೊಳಿ ಇದು ದೊಡ್ಡ ಮೊತ್ತದ ಅಮೌಂಟ್ ತಂದಲ್ಲಿ ರೈತ ಭವನಗಳನ್ನು ಕಟ್ಟಾಕತಾನ. ಹಂಗಾದ್ರೆ ಚನ್ನರಾಜ ಹಟ್ಟಿಹೊಳಿ ಯಾವುದೇ ಪರಿಸ್ಥಿತಿಯಲ್ಲಿ ಗೆಲುವಾಗತೈತಿ. ಇದು ಖಡಕ್ ಜವಾರಿ ಕಾಕನ ಸಮೀಕ್ಷೆ. ಅಲ್ಲಿ ಏನು ನಡೆಯೋದಿಲ್ಲ. ಈಗ ಯಾರ್ದು ಏರ್ಪೇರ್ ಆಗೋದಿಲ್ಲ, ಯಾರ್ದು ಹಸ್ತಕ್ಷೇಪ ನಡೆಯೋದಿಲ್ಲ. ಇನ್ನು ಒಂದು ಪಾಯಿಂಟಲ್ಲಿ ಉಳಿತೈತಿ. ಇನ್ನು ಉಸ್ತುವಾರಿ ಮಂತ್ರಿ ಇನ್ನೂ DCC ಬ್ಯಾಂಕ್ ಗರ್ಮಾಗರ್ಮಿ ಹವಾದಾಗ ಕೈ ಹಾಕಿಲ್ಲ. ಕೇಳಿದಾಗ ಇನ್ನೂ ಟೈಮ್ ಭಾಳ ಐತಿ. ಕಾದು ನೋಡ್ರಿ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆ ಭಾಳ ಡೇಂಜರ್. ಪೂರ್ಣಿರಾಮ ಭಾಳ ಒಳ್ಳೇದು. ಆದ್ರೆ ಕಾದು ನೋಡ್ರಿ ಅಂದ್ರೆ ಇನ್ನು ಕಾದ ಕಡಲೆ ಆಗತೈತಿ ಗೊತ್ತಿಲ್ಲ. ಎಲ್ಲಿ ಇವರು ಕೋಟಿ ರೂಪಾಯಿ ಖರ್ಚು ಮಾಡಿ ಈ DCC ಬ್ಯಾಂಕ್ ಚುನಾವಣೆಯಲ್ಲಿ ಹೇಗಾದರೂ ಗೆದ್ದು ರೈತ ಭವನಗಳನ್ನು ಸರ್ಕಾರದಿಂದ ಕಟ್ಟಿಸಿ ನಾವು ಗೆಲ್ತೇವೆ ಅಂಥೇಳಿ ಕನಸನ್ನು ಎಲ್ಲಾದರೂ ಕಂಡಿದ್ರೆ ಅದನ್ನು ನುಚ್ಚುನೂರು ಮಾಡುವ ಸಲುವಾಗಿ ಎಲ್ಲಿ ಉಸ್ತುವಾರಿ ಮಂತ್ರಿ ಏನು ಏರಪೇರ ಮಾಡ್ತಾರೆ ಇನ್ನು ಕಾದು ನೋಡಬೇಕು. ಬಹಳಷ್ಟು ವಿಚಿತ್ರ ಅನ್ಸಾಕತೈತಿ DCC ಬ್ಯಾಂಕ್ ಇಲೆಕ್ಷನ. ಈ ಖರ್ಚು ಮಾಡೋದು ನೋಡಿದ್ರೆ ಅಲ್ಲೇನೈತಿ DCC ಬ್ಯಾಂಕ್ದಾಗ, ಅಲ್ಲೇನು ನೋಡ್ತಿ ಇಲ್ಲಿ ನೋಡಾಗೈತಿ ಪರಿಸ್ಥಿತಿ. ಅಂದರೆ DCC ಬ್ಯಾಂಕ್ ಇನ್ನು ಈ ರೀತಿ ಖರ್ಚು ಮಾಡಿ ಅಲ್ಲಿರುವಂಥ ನಿರ್ದೇಶಕನಿಗೆ ಏನು ಭತ್ಯೆ ಐತಿ, ನಿರ್ದೇಶಕಗೆ ಪಗಾರ ಏನೈತಿ, ನಿರ್ದೇಶಕ ಅದೇನು ಕ್ಯಾಬಿನೆಟ್ ದರ್ಜೆನೋ, ಅದೇನು MLAನೋ MLCನೋ ಏನೈತಿ ಅಲ್ಲಿ DCC ಬ್ಯಾಂಕ್ನ್ಯಾಗ. ದೊಡ್ಡ ಖಜಾನೆ ಐತಿ. ಹಳೆ ಮಹಾತ್ಮರು ಕಟ್ಟಿದ್ರು ಪಾಪ ಜೋಳಿಗೆ ಹಾಕೊಂಡು ಅದನ್ನು. ಇವತ್ತು 20,000 ಕೋಟಿ ರೂಪಾಯಿ ವ್ಯವಹಾರ ಮಾಡಾಕತ್ತೈತಿ. ಅವಾಗ ಏನಾದರೂ ನನ್ನ ಅನಿಸಿದ ಮಟ್ಟಿಗೆ 20 ರೂಪಾಯಿದಿಂದ ಪ್ರಾರಂಭ ಆಗಿರ್ಬೇಕದು. ಆದರೆ ಇವತ್ತು ಆ ಬ್ಯಾಂಕ್ 18 ಕ್ಷೇತ್ರಗಳನ್ನ ಉಲ್ಟಾ ಪಲ್ಟಾ ಮಾಡ್ತೈತಿ. 18 ಕ್ಷೇತ್ರಗಳನ್ನು ಆರಿಸಿ ತರ್ತೈತಿ. 18 ಕ್ಷೇತ್ರದಾಗ ತನ್ನ ರಾಜಕೀಯ ರಂಗದ ಬಣ್ಣ ತೋರಿಸ್ತೈತಿ. ಅದಕ್ಕೆ ಆ ಚುಕ್ಕಾಣಿ ಹಿಡಿಯೋ ಸಲುವಾಗಿ ಎಷ್ಟು ಪೈಪೋಟಿ. ಈ ಗ್ರಾಮದುರ್ಗದಾಗ ನೋಡ್ರಿ ಏನು ಗೇಮ್ ಮಾಡ್ಯಾರ ಗೊತ್ತ್ರಿ. ಪಟ್ಟಣ ಯಾದವಾಡ ಒಪ್ಪಂದ್ರಿ. ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಕ್ಯಾಂಡಿಡೇಟ್ ಢವನ. ಅಲ್ಲಿ ಒಪ್ಪಂದ ಆಗೈತೆ ಅಂದಮೇಲೆ ಅವರಿಬ್ಬರು ಗೆಲುವಿನ ನಗೆ. ನಾ ಮೊದಲು ಹೇಳಿದ್ನಿ 16ರಲ್ಲಿ 4 ಎಲೆಕ್ಷನ್ ಆಗತ್ತಾವ ಅಂತೇಳಿ. 12 ಈ ಬಾಲಚಂದ್ರ ಬುಟ್ಟಿಗೆ ಬೀಳ್ತಾವ ಅನ್ನೋದು ಐತಿ. ಇನ್ನೂ ನಿರೀಕ್ಷೆ ಐತಿ. ಇನ್ನು ಅದರಾಗ ಮತ್ತು ಅಂಕಿ ಸಂಖ್ಯೆ ಕಡಿಮೆ ಆಗತೈತೋ ಹೆಚ್ಚಾಕೈತೋ ಮತ್ತು ಹೇಳ್ತಾನ. ಇನ್ನು ಪಟ್ಟಣ ಪ್ರಭಾವಿಯಲ್ಲಿ ಶಾಸಕ, ಮಾಜಿ ಶಾಸಕ ಅಲ್ಲಿ ಯಾದವಾಡ, ಅವರ ಸಹೋದರಪ್ಪ ಮಲ್ಲಣ್ಣ ಯಾದವಾಡ ಅಲ್ಲಿ ಒಪ್ಪಂದ್ರಿ. ಅಂದ್ರೆ ಅವ್ರು ಕೂಡಿಬಿಟ್ಟಾರ. ಹೆಂಗರೆ ಮಾಡಿ ಇಲ್ಲಿ ಹಣಿಬೇಕು ಜಾರಕಿಹೊಳಿಗಳ್ನ ಅಂತೇಳಿ. ಇದು ಒಂದು ಪ್ಲ್ಯಾನ್. ಇಲ್ಲಿ ಖಾನಾಪುರದಾಗ ಒಂದು ಪ್ಲ್ಯಾನ್. ಆಮೇಲೆ ಅಲ್ಲಿ ಕಿತ್ತೂರಾಗ ನೋಡ್ರಿ ವಿಕ್ರಮ್ ಇನಾಮ್ದಾರ್, ನಾನಾ ಸಾಹೇಬ್ ಪಾಟೀಲ್, ಇದು ಒಂದು ಯುದ್ಧ. ಅಲ್ಲಿ ಧಣಿಗಳಿಗೆ ಯುದ್ಧ. ಇನಾಮ್ದಾರ್ ಫ್ಯಾಮಿಲಿ
ವಿಕ್ರಮ್ ಇನಾಮದಾರ್ ಅಖಾಡಕ್ಕೆ. ಈಗ ಅದರ ವಿರುದ್ಧ ನಾನಾ ಸಾಹೇಬ್ ಪಾಟೀಲ್, ಬಾಬಾ ಸಾಹೇಬ್ ಶಾಸಕ ಅವರ ಸಹೋದರ ಬಾಬಾ ಸಾಹೇಬ್ ಶಾಸಕ. ಈಗ ಅಲ್ಲಿ ಕ್ಷೇತ್ರದಾಗ ಸುಧಾರಣೆ ನೋಡಿದ್ರೆ ಬಹಳಷ್ಟು ಜನ ಭಾಳ ಪ್ರೀತಿಯಿಂದ ಬಾಬಾ ಸಾಹೇಬನ್ನ ನೆನೆಸಾಕತ್ತಾರ. ಇದೇ ರೀತಿ ಇನ್ನು 2 ವರ್ಷ ಇರ್ಬೇಕ್ರ ಮತ್ತು ಬಾಬಾ ಸಾಹೇಬ ಮತ್ತು ಕಾಕ ಹೇಳಾಕತ್ತಾನ ಅಂತೇಳಿ ಮತ್ತು ಸರ್ಟಿಫಿಕೇಟ್ ಅಂತ ತಿಳ್ಕೊಬೇಡಕ್ಕೆ ಹೋಗಬೇಡ. 2.5 ವರ್ಷ ಇನ್ನೂ ಇದೇ ರೀತಿ ಪ್ರೀತಿ ಜನರ ಜೊತೆ ಇದ್ರೆ ಮುಂದಿನ ಸಲ 28ಕ್ಕೆ ಶಾಸಕ ಇರ್ಲಿಕ್ಕಂದ್ರೆ ಡಮಾರ್ ಹಂಗೈತಿ. ಅದು ತಾಕತ್ತು 10-15 ಸಾವಿರ ನಾ ಟರ್ನಿಂಗ್ ಮಾಡ್ತಾನೆ, ಅದು ಹೇಳ್ತಾನೆ ಆಮೇಲೆ ಹೆಂಗೆ ಟರ್ನಿಂಗ್ ಮಾಡ್ತಾನೆ ಅನ್ನೋದು. ಈ ರೀತಿ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಈಗ ಸಹಕಾರಿ ರಂಗದ ಕಾಲಿಡಾಕತ್ತಾರ. ಇನ್ನು ಅಲ್ಲಿ ಒಬ್ಬರದಾರ್ರಿ ಮತ್ತು ಮಾಜಿ ಶಾಸಕ ನೋಡ್ರಿ, ಮಾಜಿ ಶಾಸಕರು ಮಹಾಂತೇಶ ದೊಡಗೌಡರು, ಮೃದು ಸ್ವಭಾವದ ಶಾಸಕ, ಅಜಾತ ಶತ್ರು, ಯಾರ ಜೋಡೆನೂ ಕಾಂಟ್ರವರ್ಸಿ ಇಲ್ಲ, ಯಾರ ಜೋಡೆ ಜಗಳಿಲ್ಲ, ತಂಟಿಲ್ಲ, ಭಾಳ ಒಳ್ಳೆಯ ಶಾಸಕ. ತನ್ನ ಅಧಿಕಾರ ಅವಧಿದಾಗೂ ತಾಲೂಕು ಮಾಡ್ರು, ಎಲ್ಲ ವಿಧಾನಸೌಧ ಕಟ್ಟರು, ಏನೇನೋ ಕಟ್ಟ್ರಿ. ಅಲ್ಲಿ ನೋಡಿರಲ್ಲ ಎಂತೆಂಥ ಕಟ್ಟಡಗಳು ಅದಾವಲ್ಲಿ. ನಾಡ ಕಚೇರಿನೂ ಬಂತು. ಮಹಾಂತೇಶ ದೊಡಗೌಡರು ಈ ಬಾಬಾ ಸಾಹೇಬ ಪಾಟೀಲ್ ಅವರು ಎಲ್ಲರೂ ಸಂಬಂಧಿಕರಿದ್ದರು. ನಾನಾ ಸಾಹೇಬ್ ಪಾಟೀಲ್, ವಿಕ್ರಮ್ ಇನಾಮದಾರ್ ಎಲ್ಲರೂ ಅವರು ಧನಿಯರಣ. ಆ ಧನಿಯರಣ ಅಲ್ಲಿ ಕಾಯಮಲ್ಲಿ ಆರಿಸಿ ಬರೋದು. ಅವ್ರು ಬಿಟ್ಟರೆ ಒಮ್ಮೆ ಅವ್ರು ಬಿಟ್ಟರೆ ಒಮ್ಮೆ ಅವರ. ಆದರೆ ಮಹಾಂತೇಶ ದೊಡಗೌಡ್ರನ್ನ ಕಳ್ಕೊಂಡು ಒಂದು ಸ್ವಲ್ಪ ಜನ ನೋವು ಅನುಭವಿಸ್ಯಾರ. ಇಂಥ ಶಾಸಕನ ನಾವು ಕಳ್ಕೊಂಡು. ಆದರೆ ಬಿರುಗಾಳಿ ಹೆಂಗಿತ್ತು ಕಾಂಗ್ರೆಸ್ದು, ಬಾವು ಇತ್ತು. ಆ ಥರ ಬಾಬಾ ಸಾಹೇಬ್ ಬಾವು ಅಂತೇಳಿ ವಿಧಾನಸೌಧಕ್ಕೆ ಹಾರಿ ಹೋದ. ಆದರೆ 2.5 ವರ್ಷ ಬಾಬಾ ಸಾಹೇಬ್ ಅದೇ ರೀತಿ ಸ್ಪೀಡ್ ಇದ್ರೆ ಗಾಡಿ, ಜನರ ಜೊತೆ ಮಾತಾಡೋ ಶೈಲಿ, ಜನರ ಸಹಾನುಭೂತಿ, ಜನರ ಜೊತೆ ಪ್ರೀತಿ ವಿಶ್ವಾಸ, ಜನರ ಕೆಲಸಕ್ಕೆ ಸ್ಪಂದನೆ. ತಕ್ಷಣ ಫೋನ್ ಹಚ್ಚಿರ ಫೋನ್ ಎಬ್ಬಿಸಬೇಕು, ಕಟ್ ಮಾಡಬಾರ್ದು, ಏರೋಪ್ಲೇನ್ ಇಡಬಾರ್ದು, ಡೈವರ್ಟ್ ಮಾಡಬಾರ್ದು. ಬಾಬಾ ಸಾಹೇಬ್ ಪಾಟೀಲ್ 28ಕ್ಕೆ ಮತ್ತೆ ಶಾಸಕ ಇರ್ಲಿಕ್ಕಂದ್ರೆ ಡಮಾರ ಹೇಳಿಬಿಟ್ಟಿನಿ ಅಡ್ವಾನ್ಸ್. ಖಡಕ್ ಕಾಕ ಯಾವಾಗಲೂ ನೇರ ಹೇಳ, ಯಾರ್ದು ಬಿಡೇ ಇಲ್ಲ. ಇದು ನೇರ. ಇನ್ನು ಅಲ್ಲಿ ಮತ್ತೊಂದು ಮಹತ್ವವಾದ ಸುದ್ದಿ, ಮಹಾಂತೇಶ ದೊಡಗೌಡ್ರನ ವಿರುದ್ಧ ವಿ.ಐ. ಪಾಟೀಲ್ ಸಂಭಾಯಿತ ರಾಜಕಾರಣಿ ರೀ. ಪಾಪ ಡಾಕ್ಟರ್ ಕೇಳಿ ನಿರ್ದೇಶಕ, ಭಾಳ ಒಳ್ಳೆಯ ಸ್ವಭಾವ, ಒಳ್ಳೆಯ ಕುಟುಂಬ. ಆ ಮನೆಗೆ ಹೋದ್ರಂತೂ ಆ ಪಾಪ ಅವರ ಆತಿಥ್ಯ, ಅವರು ಇದನ್ನು ನೋಡಿದ್ರೆ ನಮಗೂ ಭಾಳ ವಿಚಿತ್ರ ಅನಿಸ್ತೈತಿ. ಅವ್ರ ಮನೆಯಲ್ಲಿ ಒಂದು ಧಾರವಾಡದ ಮಾಜಿ ಶಾಸಕಿ ಸೀಮಾ ಮಸೂತಿ ಮನೆಗೊಮ್ಮೆ ಹೋಗ್ರಿ, ಅಲ್ಲಿ ನೋಡ್ರಿ ಅವ್ರು ಕೊಡುವ ಆತಿಥ್ಯ. ನೀವು ಯಾವ ಟೈಮ್ಗೆ ಹೋಗಿರ್ತೈತಿ ಆ ಟೈಮ್ದಾಗ ಆ ತಿಂಡಿ ತಿನಿಸ್ ತಯಾರಿರ್ತಾವೆ. ಇಡ್ಲಿ ವಡ ರೆಡಿನ. ಸೀಮಾ ಮಸೂತಿ ಮನ್ಯಾಗ ಯಾವಾಗಲೂ ಇಡ್ಲಿ ವಡ ರೆಡಿ. ನಾವಂತೂ ಇಡ್ಲಿ ವಡ ಪಡ್ಡು ತಿಂದ ಬಂದೇವಿ. ಎಷ್ಟೋ ಸಾರಿ ಹೋಗಲ್ರಿ. ಶಾಸಕ ಇದ್ದಾಗೂ, ಮಾಜಿ ಶಾಸಕಿ ಇದ್ದಾಗೂ ಜನರ ಪ್ರೀತಿಗೆ ಕಳ್ಕೊಳ್ಳಿಲ್ಲ. ಇಂಥವ್ರು ಮತ್ತೆ ಮುಂದೆ ಶಾಸಕರಾಗ್ತಾರೆ, ಅವ್ರಿಗೆ ಭವಿಷ್ಯ ಐತಿ. ಬಿಡ್ರಿ, ಧಾರವಾಡದ ಆಮೇಲೆ ಹೇಳ್ತೇನೆ. ಇದು DCC ಬ್ಯಾಂಕದು ಹೇಳ್ಕೊತ ಮತ್ತೆ ನೆನಪು ಬರ್ತೈತ್ರಿ. ಒಳ್ಳೆಯವ್ರು ಯಾರು ಅನ್ನೋದು ನಾವು ನೆನೆಸ್ಬೇಕು. ಒಳ್ಳೆಯವರಿಗೆ 10 ಮಾರ್ಕ್ಸ್ ಕೊಡಬೇಕು. ಮಹಾಂತೇಶ ದೊಡಗೌಡರ ವಿರುದ್ಧ ವಿ.ಐ. ಪಾಟೀಲ್ ಅಲ್ಲಿ ಕುಸ್ತಿ ಭಾಳ ಸೆಣಸಾಡೋದು. ಇದು ಮೃದು ಸ್ವಭಾವ, ಅದು ಮೃದು ಸ್ವಭಾವ. ಇನ್ನು ನಿರ್ಣಾಯಕ ತೊಗೋಬೇಕಿನ್ನು ವೋಟರ್ಸ್ ನೋಡ್ಬೇಕೆ ಆರ್ಬೇಕು. ಮಹಾಂತೇಶ್ ಬಗ್ಗೆನೂ ಪ್ಲಸ್ ಐತಿ, ವಿ.ಐ. ಪಾಟೀಲ್ ವಿಶ್ವನಾಥ್ ಪಾಟೀಲ್ ಬಗ್ಗೆನೂ ಪ್ಲಸ್ ಐತಿ. ಈಗ ಅಲ್ಲಿ ಏನು ಆಗತೈತಿ ಅನ್ನೋದು ಇನ್ನು ಗ್ರೌಂಡ್ ರಿಪೋರ್ಟ್ ಹೇಳ್ತೀನಿ ಆಮೇಲೆ. ಇನ್ನು ಈ ಕಡೆ ಬರ್ತೀನಿ. ಮತ್ತು ಸೌದತ್ತಿ ಯರಗಟ್ಟಿಯಲ್ಲಿ ಅಜಿತ್ ದೇಸಾಯಿ ಮತ್ತು ವಿಶ್ವಾಸ ವೈದ್ಯಂದ ಫೈಟಿಂಗ್. ವಿಶ್ವಾಸ ವೈದ್ಯು ಭಾಳ ಯುವಕರದ ಗ್ಯಾಂಗ ತಯಾರು ಮಾಡ್ಯಾನ. ಎಲ್ಲಿ ನೋಡಿದಲ್ಲಿ ಈ ವಿಶ್ವಾಸ ವೈದ್ಯನ ಮೇಲೆ ಈಗ ಭಾಳ ಪ್ರೀತಿ ಪ್ರಶಂಸೆ ಐತಿ. ಯಾಕಂದ್ರೆ ಆರಾಧ್ಯ ದೇವಿ ಎಲ್ಲಮ್ಮ ಐತಿ ಅಲ್ಲಿ, ಭಾಳ ಉದ್ಧಾರ ಮಾಡ್ಬೇಕು. ಎಲ್ಲಮ್ಮ ಭಾಳ ಎಲ್ಲರಿಗೂ ಉದ್ಧಾರ ಮಾಡಿದಂಥ ಆ ಮಹಾತಾಯಿ ಅಲ್ಲಿ ಮೂಲಭೂತ ಸೌಲಭ್ಯ ಸಲುವಾಗಿ ಯಾರು ಒಳ್ಳೇದು ಮಾಡ್ತಾರ ಅವ್ರಿಗೆ ಭವಿಷ್ಯ ಐತಿ. ಅಲ್ಲಿ ಏನಾದರೂ ಭಾನಗಡ ಮಾಡಿದ್ರೆ ಸರ್ವನಾಶ್. ಮಣಿತನ ಹಾಳಾಗಿ ಹೋಗ್ಯಾವ್ರಿ, ಆನಿಗಿನಿ ಮಾಡಿದವ್ರು. ಅಂಥ ಶಾಪ್ ಐತೆ ಅಲ್ಲಿ. ಅದರ ಸಲುವಾಗಿ ಅದು ಬೆಂಕಿ ಇದ್ದಂಗೆ. ಆರಾಧ ದೇವಿ ಶ್ರದ್ಧಾ ಕೇಂದ್ರ, ಧಾರ್ಮಿಕ ಕೇಂದ್ರ. ಅಲ್ಲಿ ಈಗ ಚುನಾವಣೆಯ ಕಣ ಯರಗಟ್ಟಿಯಲ್ಲಿ ವಿಶ್ವಾಸ ವೈದ್ಯ ಮತ್ತು ಅಜಿತ್ ದೇಸಾಯಿ. ನೋಡ್ಬೇಕು ಏನು ಫೈಟ್ ಆಗ್ತೈತಿ. ಅಜಿತ್ ದೇಸಾಯಿ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ದೇಸಾಯಿ ಮಣಿತನ ಅದಕ್ಕೊಂದು ಹಿನ್ನೆಲೆ ಐತಿ. ಅದನ್ನು ಹೇಳ್ಬೇಕಾರೆ ಮತ್ತು 40,000 ಎಕರೆ ಇದೆಲ್ಲ ಹೇಳ್ಕೊತ ಬರ್ಬೇಕ್ರಿ. ಮುಂದೆ ಹೇಳೋನು, ಮತ್ತೊಮ್ಮೆ ಹೇಳ್ತೀನಿ. ಇತಿಹಾಸ ಗೊತ್ತಿದ್ರೆ ನಿಮಗೂ ತಿಳಿಸ್ತೀನಿ. ವಿಶ್ವಾಸ ವೈದ್ಯ ಅಜಿತ್ ದೇಸಾಯಿಗೆ ಬಿಗ್ ಫೈಟ್ ಆಗೋದು. ಆದ್ರೆ ಅಲ್ಲಿ ಒಂದು ಉಸ್ತುವಾರಿ ಮಂತ್ರಿದೊಂದು ಕೈವಾಡ ಐತಿ. ಉಸ್ತುವಾರಿ ಮಂತ್ರಿ ಮಾತ್ರ ಬಿಗ್ ಟಾನಿಕ್ ವಿಶ್ವಾಸ ವೈದ್ಯಾಗ.
ಉಸ್ತುವಾರಿ ಮಂತ್ರಿ ಎಲ್ಲೇರಿ ವಿಶ್ವಾಸ ವೈದ್ಯಾಗಿ ಹಿಂದ ಸರ್ ಅದರ ಅಜಿತ್ ದೇಸಾಯಿ ಗೆಲುವು ಖಚಿತ. ಹಿಂಗೈತೆ ಅಲ್ಲಿ ಉಸ್ತುವಾರಿ ಮಂತ್ರಿ ಈಗಾಗಲೇ ಒಂದು ರೌಂಡ್ ಅಲ್ಲಿ ಭಾಷಣ ಮಾಡಿ ಆ PKPS ಅವ್ರಿಗೆ ಭೇಟಿಯಾಗಿ ಅವರಿಗೆ ಆಶೀರ್ವಾದ ಮಾಡಿ ಹೋಗ್ಯಾರ. ನಕ್ಕಿ ನಮ್ಮ ಕ್ಯಾಂಡಿಡೇಟ್ ಆರಿಸ್ತಾರೆ ಅಂತೇಳಿ ಅವರು ವಚನ ಕೊಟ್ಟಾರ. ಇನ್ನು ಕಾದು ನೋಡ್ಬೇಕು ಮತ್ತೆ ಬದಲಾವಣೆಗಳಾಗ್ತಾವೆ. ಇತರರಲ್ಲಿ ಒಂದು ಅವಿರೋಧ ಆಕೈತಿ. ಗೋಪ್ತಿಟ್ಟನ ಹೆಸರು ಆಮೇಲೆ ಹೇಳ್ತಾನೆ. ಇತರರಲ್ಲಿ ಒಂದು DCC ಬ್ಯಾಂಕಿಗೆ ಅವಿರೋಧ ಆಗ್ತೈತಿ. ಅದು ಜಾರಕಿಹೊಳಿ ಗುಂಪಿನ ಸದಸ್ಯ, ಅದು ಅವಿರೋಧ ಆಗ್ತೈತಿ. ಅದನ್ನು ಸೌದತ್ಯಾಗ ಆಗ್ತೈತಿ. ಆ ವಿಷಯನ ಮತ್ತೊಂದು ಎಪಿಸೋಡ್ದಲ್ಲಿ ಹೇಳ್ತೀನಿ. ಈ ಕಡೆ ಗಣೇಶ್ ಹುಕ್ಕೇರಿ ಮತ್ತು ರಾಜು ಕಾಗೆ, ಲಕ್ಷ್ಮಣ್ ಸವದಿ. ರಾಜು ಕಾಗೆ, ಲಕ್ಷ್ಮಣ್ ಸವದಿ, ಅಂಜಲಿ ನಿಂಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್, ರಮೇಶ್ ಕತ್ತಿ, AB ಪಾಟೀಲ್ ಇವರೇನಾದರೂ ಕೂಡಿ ಒಂದು ಪ್ಯಾನಲ್ ತಯಾರು ಮಾಡ್ತಾನಂತೇಳಿ ಪ್ರಕಟಣೆ ಕೊಟ್ಟಾರ. ಆ ಪ್ಯಾನಲ್ ತಯಾರಾಗಿ ಆ ಕಾಡಕ್ಕೆ ಬರಬೇಕು. ಈಗಾಗಲೇ ಪ್ಯಾನಲ್ ತಯಾರು ಮಾಡ್ತೀವಿ ಅಂತೇಳಿ ಮುನ್ಸೂಚನೆ ಕೊಟ್ಟಾರ. ಆದ್ರೆ ಈ ಪ್ಯಾನಲ್ ನೇರ ಜಾರಕಿಹೊಳಿ ವಿರುದ್ಧನೇ ಈ ಪ್ಯಾನಲ್ ಅಂತ ತಿಳ್ಕೊಬೇಕು. ಯಾಕೆ ನಾವು ಚುನಾವಣೆಗೆ ನಿಂದಿರಬಾರ್ದು? ಎಲೆಕ್ಷನ್ ಮಾಡೋರು ನಾವು ಇದೇ ಮೂಡಲಗಿಯಿಂದ ಗೋಕಾಕದಿಂದ 2 ಕಡಾಡಿಗಳು ನಿಂದ್ರವ್ರಿ. ಇಲ್ಲಿ ಮಾಂತೇಶ್ ಕಡಾಡಿ, ಇಲ್ಲಿ ಸತೀಶ್ ಕಡಾಡಿ. ಇದು ಎಲೆಕ್ಷನ್ ನೋಡ್ರಿ. ಚುನಾವಣೆ ಹೆಂಗೆ ರಣರಂಗೆ ಇರ್ತೈತಿ. ಗೋಕಾಕದ ಹೇಳುವಲ್ಲಿ ಕಾಕ ಅಂತೀರಿ. ಈ DCC ಬ್ಯಾಂಕದ ಸಂಪೂರ್ಣ ಮಾಹಿತಿ ಹೇಳಿದ್ದೀನಿ. ಇನ್ನೂ ಭಾಳ ಕುತೂಹಲ ಭರಿತವಾದ ಹೇಳ್ತೀನಿ. ಯಾರ್ಯಾರು ಯಾವ ಹೋಟೆಲ್ದಾಗ ಮೀಟಿಂಗ್ ಮಾಡಿರಿ, ಎಲ್ಲಿಗೆ ರಿಸಾರ್ಟ್ದಾಗ ಕೂತಿದ್ರು, ಏನೇನು ಊಟ ಮಾಡಿದ್ರು, ಯಾರ್ಯಾರು ಯಾವ್ಯಾವ ಟೈಮ್ಗೆ ಬಂದರು, ಎಷ್ಟು ಗಂಟೆಗೆ ಬಂದರು, 10 ನಿಮಿಷ ಗುಪ್ತ ಮೀಟಿಂಗ್ ಮಾಡಿದರು. ಹತ್ರದ್ದು ಹೇಳ್ತೀನಿ. ಕೊನೆಗೆ ಹೇಳೇನಿ 16ರಾಗ 4-5 ಎಲೆಕ್ಷನ್ ಆಗಬಹುದು. ಡಜನ್ದಾಗ ಒಂದು ಕಡಿಮೆ ಹೆಚ್ಚ ಕಡಿಮೆ ಕೊಳ್ಳಿಗೆ ಬೀಳೋದು ಬಾಲಚಂದ್ರ ಜಾರಕಿಹೊಳಿಗೇನ. ಹಂಗೆ ನೆಟ್ವರ್ಕ್ ಐತಿ. ಇನ್ನು ಒಂದೇ ಸುತ್ತಿನ ಪ್ರಚಾರ ಆಗೈತಿ ಬಾಲಚಂದ್ರ ಜಾರಕಿಹೊಳಿ. ಉಡಿ ತುಂಬಿಸಾಕ ಬಂದು ಇನ್ನು ಬರ್ತೀವಿ 2ನೇ ರೌಂಡಿಗೆ ಅಂತ ಹೇಳ್ಯಾರ. ಇನ್ನು ಆ ಮಹಾತ್ಮ ಬರ್ತಾನ. ಬಂದು ಇನ್ನು ಏನು ರಣತಂತ್ರಗಳನ್ನ ಹೆಣಿತಾನ ಗೊತ್ತಿಲ್ಲ. ಇನ್ನು ಎಲ್ಲ ಸಹೋದರರು ಒಂದಾಗ್ತಾರೆ. ಅದರಾಗ ಒಂದು 5ನೇ ಸಹೋದರ, ಸಣ್ಣ ಸಹೋದರ ಸುಮ್ಮ ಕೂತಿಲ್ಲ. ಲಕ್ಕನ್ ಜಾರಕಿಹೊಳಿ MLC, ವಿಧಾನ ಪರಿಷತ್ತಿನ ಸದಸ್ಯ. ತನ್ನ ಕಚೇರಿಯ ಮುಂದೆ ಇರುವಂಥ ಗಿಡದ ಕೆಳಗೆ ಅಲ್ಲೇ ಕುರ್ಚಿ ಹಾಕೊಂಡು ಅಲ್ಲಿಂದ ಇಲ್ಲಿ ಅಡ್ಡಾಡ್ತಿರ್ತಾನೆ. ಜನರ ಜೊತೆ ಸಂಪರ್ಕ, ಸಾರ್ವಜನಿಕ ಸುಖ ದುಃಖ ದುಮ್ಮಾನ್, ಅಲ್ಲೇ ಇತ್ಯರ್ಥ, ಸಂಬಂಧಪಟ್ಟವ್ರಿಗೆ ಫೋನ್. ಅವು ಬೆಳಗಾವಿ ಜಿಲ್ಲಾದ 18 ಕ್ಷೇತ್ರದ DCC ಬ್ಯಾಂಕ್ದು ರಣತಂತ್ರ ಹೆಣಿಯೋ ಸಲುವಾಗಿ ಅಲ್ಲಿ ಅಖಾಡ ತಯಾರು ಮಾಡಿದ್ದು ಸಹಿತ ನಿಮಗೆ ಹೇಳೀನಿ. ಯಾವ ಸಹೋದರ ಸುಮ್ಮ ಕೂತಿಲ್ಲ. ರಮೇಶ್ ಜಾರಕಿಹೊಳಿ ಅಂತೂ ಈಗಾಗಲೇ ಒಂದು ಸುತ್ತಿನ ಪ್ರಚಾರ. ಇನ್ನು ಖಾನಾಪುರ ಅಖಾಡಕ್ಕೀಳು ಮುನ್ಸೂಚನೆ ಕಾಣಕತ್ತಾವು. ಇನ್ನು ಕಾದು ನೋಡೋಣ DCC ಬ್ಯಾಂಕದು ಏನಾಕೈತಿ. ನಾ ಹೇಳಿದಂಗೆ ಆಗತೈತೋ ಏನು, ನಿಮ್ಮ ಅನಿಸಿಕೆಗಳು ಏನದಾವ ಅದನ್ನು ಹಾಕಿರಿ. ಮುಂದೆ ಈ ವಿಡಿಯೋ ಮತ್ತು ಕಂಟಿನ್ಯೂ ಇರೋದು, ಇನ್ನೂ 2-3 ವಿಡಿಯೋ ಬರುವುದನ್ನು. ಹಾಗಾದರೆ ಯೂಟ್ಯೂಬ್ದಾಗ ಖಡಕ್ ಜವಾರಿ ಕಾಕ ಅಂದ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.